ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೊದಲ ಹಂತದಲ್ಲಿ 80 ಅರ್ಜಿಗಳು ತಿರಸ್ಕೃತ ಆಗಿದ್ದಾವೆ. ಮನೆ ಹಂಚಿಕೆಗಾಗಿ ಸಲ್ಲಿಕೆಯಾಗಿದ್ದ 167 ಅರ್ಜಿಗಳು ಮನೆ ಒದಗಿಸುವ ಭರವಸೆ ಹಿನ್ನೆಲೆ ಅರ್ಜಿಯನ್ನ ಹಾಕಿದ್ರು ಅವರು. ಈಗ ನೋಡಿ 80 ಅರ್ಜಿಗಳು ತಿರಸ್ಕೃತ ಆಗಿದೆ. ಅಂದ್ರೆ ಇವು ಮಾನ್ಯ ಆಗಿಲ್ಲ. ಅಲ್ಲಿ ಒಟ್ಟು 167 ಅರ್ಜಿಗಳು ಬಂದಿದ್ದು ಸಲ್ಲಿಕೆಯಾಗಿದ್ದು. ಮನೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು, ಆಗಾಗ ಅರ್ಜಿ ಹಾಕಿದ್ರು ಅವರು. ಉಳಿದ 87 ಅರ್ಜಿಗಳು ಪರಿಶೀಲನಾ ಕಾರ್ಯದಲ್ಲಿದ್ದಾವೆ. ಇನ್ನೂ ಆನ್ಗೋಯಿಂಗ್ ಪ್ರೊಸೀಜರ್ ಇದೆ. ಡಿಸೆಂಬರ್ 20ರಂದು ಅಕ್ರಮ ಮನೆಗಳನ್ನು ತೆರವುಗೊಳಿಸಲಾಗಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಈಗ 80 ಅರ್ಜಿಗಳು ತಿರಸ್ಕೃತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಎಲ್ಲರಿಗೂ ಕೂಡ ಮನೆ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಸಂದೇಶ ಸರ್ಕಾರ ಕೊಟ್ಟಂಗಿದೆಯಾ? ಯಾವ ಕಾರಣಕ್ಕಾಗಿ ಅವನ್ನ ತೆಗೆದುಹಾಕಲಾಗಿದೆ ಅಂತ ಹೇಳಿ? ಪ್ರಭು, ಖಂಡಿತವಾಗ್ಲೂ ತಾವು ಹೇಳಿದಾಗೇನೆ ಇದೊಂದು ರೀತಿಯಲ್ಲಿ ಸಾಕಷ್ಟು ಕೋಗಿಲು ಲೇಔಟ್ ನಲ್ಲಿ ಮನೆ ಕಳೆದುಕೊಂಡಂತಹ ನಿರಾಶ್ರಿತರನ್ನ ಹೇಳ್ತಾರೆ. ಅವರಿಗೆ ಒಂದು ರೀತಿಯಲ್ಲಿ ಇದು ನಿರಾಸೆ ಸುದ್ದಿ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈಗಾಗಲೇ ವಸತಿ ಇಲಾಖೆ ನೀಡಿರುವಂತಹ ಮಾಹಿತಿ ಪ್ರಕಾರ 80 ಅರ್ಜಿಗಳು ತಿರಸ್ಕೃತಗೊಂಡಿವೆ ಅನ್ನುವಂಥದ್ದು. 161 ಅರ್ಜಿಗಳು ಈಗ ಸಲ್ಲಿಕೆ ಆಗಿತ್ತು. ಡಿಸೆಂಬರ್ 20ರಂದು ಏನು GBA ವತಿಯಿಂದ ಒಂದು ರೀತಿಯಲ್ಲಿ ಡೆಮಾಲಿಷನ್ ಪ್ರಕ್ರಿಯೆ ಆಯಿತು ಈಗ ಕೋಗಿಲು ಲೇಔಟ್ ನಲ್ಲಿ. ಅಲ್ಲಿದ್ದಂತಹ 160ರಿಂದ 180 ಮನೆಗಳು ಅಂತಂದ್ರೆ ಅಲ್ಲಿ ಮನೆಗಳ ಕುಟುಂಬಸ್ಥರು ವಾಸವಾಗಿದ್ರು ಅನ್ನುವಂಥದ್ದು. ಹಾಗಾಗಿ ಒಂದು ಡೆಮಾಲಿಷನ್ ಪ್ರಕ್ರಿಯೆಯಲ್ಲಿ 180ಕ್ಕೂ ಹೆಚ್ಚು ಮನೆಗಳು ಕಳ್ಕೊಂಡವರು ಹಾಗೆ ನಿರಾಶ್ರಿತರಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳಿತ್ತು. ಅಲ್ಲದೆ ಈ ಬಗ್ಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ನಿರಾಶ್ರಿತರಲ್ಲಿ ನಿಜವಾಗ್ಲೂ ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ ಅವರಿಗೆ ನಾವು KHB ಯಲ್ಲಿ 1 BHK ಫ್ಲಾಟ್ ಅನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿತ್ತು. ಆ ಹಿನ್ನೆಲೆಯಲ್ಲಿ ವಸತಿ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಅಲ್ಲದೆ ಯಾರ್ಯಾರಿಗೆ ನಿಜವಾಗಿ ಅರ್ಹರಿದ್ದಾರೆ ಅವರಿಂದ ಅರ್ಜಿಯನ್ನು ಸ್ವೀಕಾರ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ವಸತಿ ಇಲಾಖೆ ತೊಡಗಿತ್ತು. ಅದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ 161 ಅರ್ಜಿಗಳಲ್ಲಿ ಮುಖ್ಯವಾಗಿ 80 ಅರ್ಜಿಗಳು ತಿರಸ್ಕೃತಗೊಂಡಿದೆ ಅನ್ನೋದು. ಇನ್ನು 80 ಅರ್ಜಿಗಳು ಮಾತ್ರ ಉಳಿದಿವೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಎಲ್ಲ ಒಂದು ರೀತಿಯಲ್ಲಿ ಒಂದಿಷ್ಟು ಕಾರಣಗಳನ್ನು ಈಗಾಗಲೇ ವಸತಿ ಇಲಾಖೆ ಹೇಳಿತ್ತು. ಆ ಒಂದು ಕೋಗಿಲು ಲೇಔಟ್ ನ ಸುತ್ತಮುತ್ತ ಅಥವಾ ಅದೊಂದೇ ಜಾಗದಲ್ಲಿ ಏನ್ ಡೆಮಾಲಿಷನ್ ಆದಂತಹ ಜಾಗದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ವಾಸವಾಗಿರಬೇಕು. ಅಲ್ಲಿ ಒಂದು ರೀತಿಯಲ್ಲಿ ದಾಖಲಾತಿ ಏನು ಅಥವಾ ಮೂಲ ನಿವಾಸಿಗಳು ಅಥವಾ ಅಲ್ಲಿ ನಿವಾಸಿಗಳು ಅನ್ನುವಂತಹ ದೃಢೀಕರಣ ಪತ್ರ ಸಿಗಬೇಕು. ಹಾಗೇನೆ ಆಧಾರ್ ಕಾರ್ಡ್ ಸಂಬಂಧಪಟ್ಟಂತೆ ಇಲ್ಲಿನ ಪ್ರದೇಶದ ವಾಸಿಗರು ಅನ್ನುವಂಥ ಮೂಲ ದಾಖಲೆ ಕೂಡ ಬೇಕು ಅನ್ನುವಂತಹ ಮಾಹಿತಿಯನ್ನ ವಸತಿ ಇಲಾಖೆ ಅಧಿಕಾರಿಗಳು ನೀಡಿರುವಂತದ್ದು. ಆದ್ರೆ ಎಲ್ಲೊಂದು ರೀತಿಯಲ್ಲಿ ಈ ಒಂದು ಅರ್ಜಿಗಳು ತಿರಸ್ಕೃತ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳು ಇರಲಿಲ್ವಾ ಅನ್ನುವಂಥದ್ದನ್ನು ಮೂಡುತ್ತೆ. ಹಾಗೇನೆ ಒಂದು ಆರೋಪ ಹಿಂದೆ ಬಿಜೆಪಿ ಕೂಡ ಮಾಡಿರುವಂತದ್ದು. ಇವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು, ಬಾಂಗ್ಲಾದಿಂದ ಬಂದು ಇಲ್ಲಿ ಹಲವು ವರ್ಷಗಳನ್ನು ನೆಲೆಸಿದ್ದಾರೆ. ಅಲ್ಲದೆ GB ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಮ್ಯಾಪ್ ಅನ್ನು ನೀಡಿತ್ತು. 2 ವರ್ಷಗಳ ಹಿಂದೆ ಮಾತ್ರ ಇಲ್ಲಿ ಮನೆಗಳಿತ್ತು. ಅನಧಿಕೃತವಾಗಿ ಬೇರೆ ಒಂದು ಜಾಗದಿಂದ ಬಂದು ಶೆಡ್ಗಳನ್ನ ಅಥವಾ ಒಂದು ರೀತಿಯಲ್ಲಿ ತಾತ್ಕಾಲಿಕ ಶೆಡ್ಗಳನ್ನ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ರು